ಧಾರ್ಮಿಕ ಆಚರಣೆ ಪಾಲನೆ ನೆಪದಲ್ಲಿ ಹಲವು ವರ್ಷಗಳ ಕಾಲ ಸುಂಕುಗಟ್ಟಿದ್ದ ತಲೆ ಕೂದಲು ಹೊತ್ತು ಸಂಕಷ್ಟ ಅನುಭವಿಸುತ್ತಿದ್ದ ಬಾಲಕನ ಕೂದಲಿನ ಬೆಟ್ಟಕ್ಕೆ ನೀಡ್ಸೋಸಿಯ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿಯವರು ಕತ್ತರಿ ಹಾಕುವ ಮೂಲಕ ಮುಕ್ತಿ ಕಲ್ಪಿಸಿದ್ದಾರೆ. ಹೌದು ವೀಕ್ಷಕರೇ, ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದ ಕುಮಾರ್ ವಿಶಾಲ್ ಸಾವಂತ್ಕರ್ ಎಂಬ ಬಾಲಕ ಬಾಲ್ಯದಿಂದಲೇ ಕೂದಲು ಸುಂಕುಗಟ್ಟಿದ್ದರಿಂದ ಅದನ್ನು ದೇವಿ ಜಡೆ ಎಂದು ಕುಟುಂಬದವರು ನಂಬಿದ್ದರು. ಆದರೆ ನೀಡ್ಸೋಸಿಯ ಸಿದ್ಧ ಸಂಸ್ಥಾನ ಮಠದ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿಯವರು ತಮ್ಮ ಮಠದಲ್ಲಿ ಬಾಲಕನ ಜಡೆಯನ್ನ ಕತ್ತರಿಸಿ ಮಾದರಿಯಾಗಿದ್ದಾರೆ. ಜಡೆ ತಲೆ ಕೂದಲಿನಿಂದ ಬಾಲಕನ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರುವುದನ್ನ ಮನಗಂಡ ಶ್ರೀಗಳು ಬಾಲಕ ಹಾಗೂ ಕುಟುಂಬದವರಿಗೆ ಅರಿವು ಮೂಡಿಸಿ ಜಡೆಗೆ ಕತ್ತರಿ ಹಾಕಿದ್ದಾರೆ. ಸುಮಾರು ಈಗ ಒಂದು ವರ್ಷದ ಹಿಂದೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಆ ಹುಡುಗನ ತಂದೆ ತಾಯಿಗಳು ಸಿಕ್ಕಿದ್ರು. ಆ ಹುಡುಗನೂ ಸಿಕ್ಕಿದ್ದ. ಆ ಹುಡುಗನನ್ನು ತಂದೆ ತಾಯಿಗಳನ್ನು ಕೇಳಿದ್ವಿ ನಾವು, ತೆಗಿಸ್ಬಿಡ್ರಿ ಅಂಥೇಳಿ. ಅದು ಎಲ್ಲಮ್ಮದ ನಾವು ತೆಗ್ಸೋಕೆ ಬರಲ್ಲ ಅಂದರು. ಅವ್ರಿಗೆ ಹೇಳಿದೆ, ಎಲ್ಲಮ್ಮಗೆ ಎಲ್ಲ ಶಕ್ತಿ ತುಂಬರೇ ಗುರುಗಳಿರ್ತಾರೆ, ಅದಕ್ಕೆ ಕರ್ಕೊಂಡು ಬರ್ರಿ ಒಮ್ಮ ಮಠದಲ್ಲಿ ತೆಗಿಯೋಣ ಅಂತ ಹೇಳಿದೆ. ಒಂದು ವರ್ಷದ ನಂತರ ಅವರೆಲ್ಲ ಚಿಂತನೆಯನ್ನು ಮಾಡಿ ಮಠಕ್ಕೆ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಮೊನ್ನೆ ಮಠದಲ್ಲಿ ಅದನ್ನೆಲ್ಲ ವಿಧಿವಿಧಾನಗಳಲ್ಲಿ ಒಂದು ದೇವರು ಪೂಜೆ ಮಾಡಿ ಟೈಪ್ ಆ ಹುಡುಗನ ತಲೆಯನ್ನು ಪೂಜೆ ಮಾಡಿ ಸ್ವತಃ ಕತ್ತರಿಯನ್ನು ಹಾಕಿ ನಾವೇ ಅದನ್ನು ತೆಗೆದು ಆಮೇಲೆ ಕ್ಷೌರಿಕನನ್ನು ಕರೆಸಿ ವ್ಯವಸ್ಥಿತವಾಗಿ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತು. ಇದು ಸಾಮಾನ್ಯವಾಗಿ ಒಂದು ರೋಗವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಆ ಹುಡುಗನಿಗೆ ಬಂದಿರೋದು ಅವನು ಹುಟ್ಟಾದೊಂದು ರೋಗ. ಅದು ಆ ರೋಗ ಔಷಧಿಯಿಂದಲೂ ಕಡಿಮೆ ಆಗ್ತದೆ. ಕಡಿಮೆ ಆಗಲಿಲ್ಲ ಅಂದರೆ 2 ಸತಿ ತಲೆಯನ್ನು ಬೋಳಿಸಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಸ್ವಚ್ಛ ಆಗ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ಈಗಾಗಲೇ ನಮ್ಮ ಮಠದಲ್ಲೇ ಹಿಂದೆ ಭಾಳಷ್ಟು 3-4 ಜಡೆಗಳನ್ನು ತೆಗೆದಿದ್ದು ಇತಿಹಾಸ ಇದೆ. ಆ ಹುಡುಗರು ಇವತ್ತು ಸಹಿತ ಲಗ್ನಾಗಿ ಭಾಳ ಚಲೋ ಇರತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ಹೀಗೆ ನಾವು ಮೂಢನಂಬಿಕೆಯಲ್ಲಿ ಭಾಳಷ್ಟು ದೇವರ ಹೆಸರಿನಲ್ಲಿ ಇಂಥವನ್ನು ಬಿಟ್ಟುಕೊಂಡು ನಮ್ಮ ಜೀವನವನ್ನೇ ನಾವು ಹಾಳು ಮಾಡಿಕೊಳ್ಳುವಂಥ ವ್ಯವಸ್ಥೆಗೆ ಬಂದಾಗ ಇಂಥ ಮಕ್ಕಳು ನಮ್ಮ ಕೈಯಲ್ಲಿ ಸಿಕ್ಕಾಗ ಅವರಿಗೆ ಪ್ರೀತಿಯಿಂದ ಹೇಳಿ, ತಂದೆ ತಾಯಿಗಳಿಗೂ ಪ್ರೀತಿಯಿಂದ ಹೇಳಿ ಭಕ್ತಿಯನ್ನು ಹುಟ್ಟಿಸಿ ಅದನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ನಮ್ಮ ಮಠದಲ್ಲಿ ಹಲವು ಬಾರಿ ಜಡೆ ಕತ್ತರಿಸಿದ್ದೇವೆ. ಅವರು ಒಳ್ಳೆಯ ಭವಿಷ್ಯ ಕಟ್ಟಿಕೊಂಡಿದ್ದಾರೆ. ಜಡೆ ಬಿಡೋದು ಸರಿಯಲ್ಲ. ಮೂಢನಂಬಿಕೆಯಿಂದ ಜೀವನ ಹಾಳು ಮಾಡಿಕೊಳ್ಳಬೇಡಿ ಎಂದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.